ಅನ್ನಲ್ಲ ಕೇಳ್ಕೊಳ್ರಿ. ಯಾವ ದೇವರು ಅನ್ನಲ್ಲ, ಯಾರು 9 ಸರಿ ಬರ್ರಿ ಅನ್ನಲ್ಲ, 3 ಸರಿ ಬಾ ಅನ್ನಲ್ಲ, ಖಾರಾರಿ ಅನ್ನಲ್ಲ. ನಾವು ಭಕ್ತರಾರು ಸಾಕು. ಯಾರಿಗೆ? ತಾಯಿಗೆ. ನಾವು ತಾಯಿ ಭಕ್ತರಿಗೆ ಭಕ್ತರು ಯಾಕಲ್ಲ. ಯಾಕಂದರೆ ಕೆಲವು ಜನ ಹೇಳ್ತಾ ಇರ್ತಾರೆ ಹಂಗಾತು ಹಿಂಗಾತು, ನಂಬೋದೇ ಇಲ್ಲ. ಇದು ನೋಡಿ ಉದಾಹರಣೆ ನೋಡಿ, ಕಲ್ಲೆತ್ತಾರೆ ನೋಡಿ, ಕಾಲು ಬಂದಿತ್ತಂತ ಮಗು ಬದುಕಿತ್ತಂತೆ ಬಳ್ಳಾರಿ ನೋಡಿ, ಹಿಂಗೆ ಕೆಲಸ ಮಾಡ್ತಾರೆ. ಇದು ಖುಷಿ ಆಗ್ತದೆ ಅಂತ ಕೇಳೋಕ್ಕೆ. ಅಂತಮ್ಮ ಈಗ ಯಾರೊಬ್ಬ ಬಾಯ್ಕೊಂಡಿಂದ ಬರ್ತಾನೆ ಬದುಕಿನಂತೆ ಕಾರ್ಪೆಂಟರ್ ಕೆಲಸ ಮಾಡಕ್ಕೆ ಬಂದಾನೆ. ಈ ಒಂದು ಇಂಥದ್ದು ಹೇಳ್ತಾರೆ ನಮ್ಮ ಮಗು ಚೆನ್ನಾಗಿದೆ ಇಲ್ಲಿ ಬಂದಮೇಲೆ ಅಂತಾರೆ. ಚೆನ್ನಾಗಿರೋ ಬಗ್ಗೆ ಯೋಚನೆ ಮಾಡೋಲ್ಲ. ಮಗ ಮಾತು ಕೇಳಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗ್ತಪ್ಪ. ನೀವು ಬೇಡ್ಕೊಳ್ಳಿ ಒಂದ್ಸಲ. ಹಂಗೆ ಯಾರು ಬೇಡಿಕೆ ಅಂತಾರೆ, ಎಷ್ಟು ಜನಕ್ಕೆ 8 ಬಂದು ಬೇಡ್ಕೊಂಡು ಗಂಡು ಕುಡಿಯೋ ಬಿಡಿಸಿದ್ದವರು, ಎಷ್ಟು ಜನ ಮಕ್ಕಳಿಗೆ ಬುದ್ಧಿ ಕಲಿಸಿದ್ವಿ. ನೀವು ಹಂಗೆ ನಡ್ಕೋಬೇಕು. ಬಂದ ತಕ್ಷಣ ನಾನು ಮೊನ್ನೆ ಬಂದಿದ್ದೆ ಅಂದ್ರೆ ಬರೋಲ್ಲ. ಈಗ ಬೆಳಗ್ಗೆ ದೇವ್ರು ಹೆಂಗಿರುತ್ತೆ ಉದಾಹರಣೆ, ಮಧ್ಯಾಹ್ನ ಮೇಲೆ ಟರ್ನ್ ಆಗುತ್ತೆ. ನೀವು ಫೋಟೋ ಹೊಡಿ ಸ್ಟ್ರೈಟೇ ಬರ್ತದೆ. ಫೋಟೋ ಹೊಡಿಬೇಡಿ ಅಂದಿಲ್ಲ ನಾವು, ಫ್ಲಾಶ್ ಹಾಕಬೇಡಿ ಒಂದು ಹೊಕ್ಕೊಳ್ಳಿ ಅಂತ. ಆಮೇಲೆ ವೀಡಿಯೋ ಕಾಲ್ ಮಾಡಬೇಡಿ ಅಂದಿಲ್ಲ, ಅಲ್ಲಿ ಕೂಗಾಡಬೇಡಿ ಅಂತ ಹೇಳ್ತೀವಿ. ಈಗ ಯಾರೋ ಪೇಷಂಟ್ ಮಲಗಿರ್ತಾರೆ, ನಾನು ತಂಬತ್ತನ್ನು ತೋರಿಸ್ಬೇಕು ಅಂತ ಯಾರ ಫ್ರೆಂಡ್ಸ್ ತೋರಿಸಿ ಸೈಲೆಂಟಾಗಿ. ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡೋಕೆ ಹೋದರೆ ನಾವು ಫಸ್ಟ್ ಆದ್ಯತೆ ಕೊಡೋದು ನಾನು ಪೇಷಂಟ್ಗಳಿಗೆ. ಆಮೇಲೆ ಒಳಗಡೆ ಬಂದು ಒಂದು 2 ನಿಮಿಷ ಯಾರು ಒಂದು 60 ನಿಮಿಷ ಕನಿಷ್ಠ ಬಗ್ಗೆ 10 ಸೆಕೆಂಡ್ ಕಮ್ಮಿ ಯಾರನ್ನೂ ಹೋಗೋಲ್ಲ. ಆಚೆ ಕಡೆ ಬಂದು ಕೂಗಿ ಯಾರಾದ್ರೂ ಬರಬೇಡಿ. ಆಮೇಲೆ ಕಾರ್ ಕೊಳಗತ್ತೇನೋ ಬರಬೇಡಿ. ನಿಷ್ಠಾವಂತರು ಬನ್ನಿ, ನಮ್ದವ್ರು ಬನ್ನಿ, ನಂಬಿಕಿದ್ದಾರೆ ಬನ್ನಿ. ನಮ್ದವ್ರಿಗೆ ಅಕ್ಷಯ ಪಾತ್ರೆ ಅಂತ ಹಾಕಿದ್ದಾರೆ, ನಮ್ಮದ್ರ ಭಿಕ್ಷೆ ಪಾತ್ರೆ ಮಾಡುತ್ತೆ. ಹಂಗೆ ಮಾಡೋಕೆ ಹೋದರೆ ನೀವು ಜವಾಬ್ದಾರರು. ಅದಕ್ಕೊಂದು ಸಣ್ಣ ಉದಾಹರಣೆ, ಟಿಪ್ಟರ್ ಒಂದು ಅಮ್ಮ ಬರುತ್ತೆ, ನಾನು ಖಾಲಿ ಬೀಳೋದು ಹೀಗೆ ಅಂತ ಹೋಗ್ತಾಳೆ. ನಾನು ಇದ್ಗಡೆ ಅಮಾಸೆಗೆ ಮಾನಸ ಬಳಿ ಮಾತಿತ್ತು, ನಿಮ್ಮದು ದುರಾಂಕಾರ ನಮ್ಮನ್ನು ತಿನ್ನಲ್ಲ. ಅದಕ್ಕೆ ನಾವು ಹೇಳ್ತೀವಿ ನಿಮಗೆ ಯಾರ ಬಗ್ಗೆ ನೀವು ಮಾತಾಡಬಾರ್ದು. ನಿಮ್ಮ ಮನೆ ಅಕ್ಕಪಕ್ಕದ ಬಗ್ಗೆನಲ್ಲಿ, ನಿಮ್ಮ ಎದುರುಗಡೆ ಮನೆ ಮತ್ತು ಅವರ ಕಷ್ಟ ನೋಡ್ಕೊಂತಾರೆ. ಇದು ನೀವು ವಿನಂತಿ ನನಗೆ. ಇದೇ ಜನ ಭಾಳ ಬೇಜಾರಾಗೋ ಸಂಗತಿ. ಮೊನ್ನೆ ಊರಿಗೆ ಬಂದಿತ್ತು, ನನಗೆ ಭಾಳ ಬೇಜಾರಾಗ್ಬಿಡುತ್ತೆ. ಹೆಣ ಕಣಕ್ಕೆ ಹೋಗುತ್ತೆ, ಗಂಡನ ಕ್ಯಾನ್ಸರ್, ಹೆಣ್ಣಿಗೆ ಲಕ್ಕೋಡಿದೆ ಅಂತ ಕೆಲ್ಸಕ್ಕೆ ಅಗಲತ್ತು ಹುಡುಗರು ಹಾಕ್ತಾರೆ, ಅಗಲತ್ತಲ್ಲ ಅಕ್ಕಪಕ್ಕ ಹೆಂಗಸರು ಆಡ್ಕೊಂತಾರಂತೆ. ಯಾಕೆ ನಿಮ್ಮ ಮನೆ ಅಕ್ಕಂಗರಿಲ್ವಾ ಅಂತ ನಾನು ಕೇಳೋದು. ಇಲ್ಲಿ ಮೇಲೆ ಅಂತಮ್ಮಳು ಅಂತಾರೆ ಯಾರಿಲ್ವಾ. ಈಗ ನಾವು ಯಾರನ್ನ ಬಿಟ್ಟು ಸಾಕು ಹೆಂಗಸರು ಬಿಡ್ತಾರೆ ಅಂತ. ಹಂಗೇನು ಸಹ ಹಾಕಿಲ್ಲ, ಬೇರೆ ಹಾಕ್ತಾ ಇರ್ತಾರೆ. ಹಂಗೊಂದು ಯಾರೋ ಅಜ್ಜಿಗೆ ಹಾಕಿ 4 ತಿಂಗಳು ಒಬ್ಬ ಹಾಕಿದ್ದು ಯಾರೋ ಪುಣ್ಯಾತ್ಮ. ಅದು ಅಜ್ಜಿ ಕಣ್ಣು ಕಾಣಲ್ಲ, ಆಂಬುಲೆನ್ಸ್ ಅಜ್ಜಿ ಹೆಂಗಸರು ಬಿಡ್ತಾರೆ ಅಂತ ಹಾಕ್ಯಾನೆ. ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಹಿಂಗೆ ನಾವು ಯಾರನ್ನೂ ಕೆಟ್ಟಾಗಿ ಮಾತಾಡ್ಕೋಬಾರ್ದು. ನಾವು ಯಾರಿಗೂ ಏಕತ್ತಿಲ್ಲ ಅಂದಮೇಲೆ ಯಾರ ಬಗ್ಗೆ ಸಹಾಯ ಮಾಡಿ ಏಕತ್ತಿಲ್ಲ ಆಮೇಲೆ ಯಾರ ಬಗ್ಗೆ ಮಾತಾಡಬಾರ್ದು. ಇದೇ ನಿಮಗೆ ವಿನಂತಿ. ಸಾಕಷ್ಟು ಜನ ಬರ್ತಾರೆ, ಇಲ್ಲಿ ಅಳ್ತಾ ಇರ್ತಾರೆ, ನಮ್ಮ ಮಗ ಸರಿಲ್ಲ ಆಡ್ಕೊಂತ, ಸ್ಕೂಲ್ ಆಡ್ಕೊಂತ, ಮನೆ ಶಾಲೆಯಲ್ಲಿ ಆಡ್ಕೊಂತಾರಂತೆ. ಎಂಥ ಮಾಸ್ಟರ್ ಆಗ್ಬೋದು ಅವನು ಅಲ್ವಾ. ಮಕ್ಕಳನ್ನ ಆಡ್ಕೊಂಡು ಮಾಸ್ಟರ್ ಆಗಲ್ಲ, ಮಕ್ಕಳನ್ನ ಸಮಾನಾಗಿ ಕಾಣಬೇಕು ಅಂತ. ನಮ್ಮ ದೇಶದಲ್ಲಿ ಜಾತೀಯತೆ ಇಲ್ಲ. ಕೇಳ್ಕೊಂಡ್ಸರಿ ಪದೇ ಬರಬೇಕಾಗಿಲ್ಲ, ಸರಿ ಬರಬೇಕಾಗಿಲ್ಲ. ಎಲ್ಲ ಧರ್ಮದವರು ಎಲ್ಲ ಜಾತಿ ಬರ್ಬೋದು. ಕಾಯಂತಾರೆ ಬನ್ನಿ. ದೇವಸ್ಥಾನ ನಿಮ್ಮ ಮನೆ, ನಿಮ್ಮ ತವ್ರ ಮನೆ. ಇಷ್ಟಿಂದ ಬಂದು ಇಷ್ಟಿಂದ ಹೋಗಿ ದೇವ್ರನ್ನ ಕರ್ಕೊಂಡೋಗಿ ಅಂದಾದ್ರೆ ಸಾಕಷ್ಟು ಜನ ಪುಣ್ಯಾತ್ಮ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ತೀರ್ಥ ಕೊಡ್ತಾರಂತೆ. ನನಗಂತೂ ಭಾಳ ಖುಷಿ ಆಗುತ್ತೆ. ರಸ್ತೆಯಲ್ಲಿ ತೀರ್ಥ ಕೊಡ್ತಾರಂತ ಹುಷಾರಾಗುತ್ತೆ ಅಂತ. ನಿಮ್ಮ ಪ್ರೀತಿ. ಮೊನ್ನೆ ಬೇರೆ ಕರ್ಕೊಂಬಂದಾನೆ ಟ್ರೈನಲ್ಲಿ ಮಂಗಿಸಿದ್ರಂತೆ, ಒದಾಡ್ತಿದ್ರಂತೆ. ಯಾರೋ ಪುಣ್ಯಾತ್ಮ ಚರ್ಮುರಿ ಮಾರ ನೀಡಿದ್ದಂತೆ ದುರ್ಗಾಸವ. ಅಲ್ಲೂ ಯೋಕಾಶನ್ ಕಂಡೀಷನ್ಗೆ ಗುರುಗಳು ಭಾಳ ಕಂಡೀಷನ್ನು. ಕಾಯಂಗಿದ್ರು ಹೋಗ್ರಿ ಸಿಟ್ಟು ಜಾಸ್ತಿ ಅವ್ರಿಗೆ ಅಂತ. ಅವ್ರು ಬಂದು ಕಾದಿ ಕಸೋಡ್ತದಂತ. ಹಿಂಗೆ ನಾನು ಖುಷಿ ಪಡ್ತೀನಿ ಮೈಬಾಗ ತುಡಿಯಾರನ್ನ, ನಾನು ಖುಷಿ ಪಡ್ತೀನಿ ಅಪ್ಪ ಅಮ್ಮಗೆ ಅನ್ನ ಹಾಕಾರನ್ನ. ನಾನು ತುಂಬ ಅವ್ರ ಬಗ್ಗೆ ಹೊರ ತೋರ್ತೀನಿ, ಯಾರ ಬಗ್ಗೆ ಮಾತಾಡಿಲ್ಲ ಅಂತಾನೆ. ಸಾಲ ಮಾಡಿರೋದನ್ನು ಫ್ರೆಂಡ್ ಮಾಡ್ಕೊತೀನಿ ನಾನು. ನಮ್ಮ ಮನೆ ಅದೇ 12 ಲಕ್ಷ, ಅದೇ ಅಂತಂದಿದ್ದೀವಿ. 8 ರೂಮ್ ಇದ್ದಾವೆ. ಇನ್ನು ಕಾರ್ಗಳು ಅವೇ ನೋಡಿದ್ದಾರೆ, 8 ಓಮಿನಿ ಕಾರ್ಗಳು, 18,000 ಬೈಕು. ಪಂಚರ್ ಆಗಿಲ್ಲ, 50,000 ಕೊಡ್ತೇವೆ. ಸತ್ಯೋಗ ನಂಬರ್ ಬ್ಯಾಟ್ ದುರ್ಗಮ್ಮಳಿಗೆ ನಂಬರ್ ಬ್ಯಾಟ ಇದೆ, ಇದು ನಂಬರು. ಅಷ್ಟೊಂದು ತಲೆಗೆ ಅವ್ರ ಬಗ್ಗೆ ಏನು ಕೂಡ ಅಂತಿದ್ವಿ. ಲೈವಲ್ಲಿ ಹೆಂಗಿತ್ತು ನನಗೆ. ಇವು ಮೊನ್ನೆ ಕೂತಿದ್ದೆ, ಬಂದು ತೋರಿಸ್ತಾಯಿದ್ರು. ಆ 8 ನಾಯಿ ಬಂದು ಮುತ್ಕೊಡ್ತೀನಿ ನೋಡ್ತೀವಿ, ವೀಡಿಯೋ ಮಾಡ್ಕೊಂಡು ಹಾಕಿದ್ವಿ. ಸುಮ್ಮನೆ ತೊಗೊಂಡ್ರೆ ಅವುಗಳು ಬರ್ತವೆ, ಮಲಗು ಬರ್ತವೆ. ಹಂಗೆ ನಾವು ಸಾಕಿದ ಮೇಲೆ ಡಿಪೆಂಡ್ ಆಗ್ತೀವಿ. ಕರೆಕ್ಟ್ ಅಣ್ಣ. ನಾವು ಹೆಂಗೆ ಪ್ರೀತಿಸ್ತೀವಿ ಹಂಗೆ ಪ್ರೀತಿಸ್ಬೇಕಾದ್ರೆ ನಾವು ಹೇಳೋದು ಅಹಂಕಾರ ಮಿತಿ ಮೀರಿದೆ ಮುರಿಯೋಕೆ ಬಿದ್ದೇ ಇರ್ತಾನೆ ಅಂತ. ಎಂತಮ್ಮ ಕರೆಕ್ಟ್ ಏನಪ್ಪ. ಅದಕ್ಕೆ ಆಮೇಲೆ ನಾವು ಶ್ರೀಮಂತರಾಗೋದು ಯಾವ ಗೊತ್ತಾ, ಯಾವಾಗ ಹೇಳಿ, ಆರೋಗ್ಯ ತಗ್ಗಿ ಬಗ್ಗೆ ನಡಿಬೇಕು. ನಾನು ನನ್ನದು ನನ್ನ ಇದು ನಾನು ಅಂತ, ಇದು ನನ್ನದು ಅಂತ ಇವೆರಡು ಬಿಟ್ಟಾಗ ಅವ್ನು ಶ್ರೀಮಂತ ಆಗ್ತಾನೆ. ಸಾಲ ಮಾಡಬಾರ್ದು. ಯೋಗ್ಯನ ಯಾರು ಅಂದರೆ ಯಾರ ಬಗ್ಗೆ ಮಾತಾಡ್ಬಾರ್ದು. ನಾನು ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ಇವಾಗ ತತ್ಕೊಳ್ಳೋಕೆ ನಾನು ತುಂಬ ಓದಿಲ್ಲ, 5ನೇ ಕ್ಲಾಸ್ ಇರೋದು ನಾನು. 1 ಸರಿ ಪಾಸ್ ಆಯ್ತು, ಪಾಠ ಕಟ್ಟಿಲ್ಲ. ತುಂಬ ಓದ್ತೀನಿ, ಬುಕ್ಗಳನ್ನ ತುಂಬ ತಿಳ್ಕೊತೀನಿ, ತುಂಬ ಸಿನಿಮಾ ನೋಡ್ತೀನಿ, ಹಳೆಯ ಮಾತ್ರ. ಅಲ್ಲಿ ನಾನು ಅಹಂಕಾರ ಎಲ್ಲಿರುತ್ತೆ ಅದನ್ನೆಲ್ಲ ಅರಸ್ತಿಂತೀವಿ ನಾವು. ಆಯಿತಾ. ಇನ್ನೊಮ್ಮೆ ಕೇಳಿ, ಕಿಡ್ನಿ ಫೇಲ್ ಆದಿಗೆ ಮಕ್ಕಳಾಗಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಅಂದರೆ ಹೊಟ್ಟೆ ಬೆಲ್ಲದ ಪಾನಕ ಮಾಡ್ಕೊಂಡ್ರೆ ಗ್ಯಾಸ್ಟ್ರಿಕ್ ಮಾಡ್ತಾರೆ. ಬೆಳಗ್ಗೆ ನುಂಗು 10 ನಿಮಿಷ ಬಿಡ್ಕೊಂಡು ಊಟ ಮಾಡಿ ಕುಡಿ ಗ್ಲಾಸ್ ಇದೆ. ಬೆಲ್ಲದ ಪಾನಕ ತೆಗೆದು ಮಾಡ್ಕೊಂಡ್ರೆ ಯಾವುದು ಬೆಲ್ಲ ಶುಗರ್ ಅಲ್ಲ. ಒಂದು ದಿವಸ ಮಜ್ಜಿಗೆ ಮಾಡ್ಕೊ, ಈರುಳ್ಳಿ ಕೆಚ್ಚಾಕು, ಕೆಚ್ಚಾಕಿ ಒಂದು 10 ಸೆಕೆಂಡ್ ಬಿಟ್ಟರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಹಂಗಂದ ಅದನ್ನು ಕುಡಿ. 10 ನಿಮಿಷ ಊಟ ಮಾಡೋದು. ನೀನು ಹೇಳ್ತೀಯ ನನಗೆ ಗ್ಯಾಸ್ಟ್ರಿಕ್ ಹೋಯ್ತು, 4-5 ವಾರ ಗ್ಯಾಸ್ಟ್ರಿಕ್ ಎಲ್ಲ ಸಿಗೋಗ್ತಕ್ಕಲ್ಲ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ಕಂಪಲ್ಸರಿ ತಿನ್ನಬೇಕು. ಹೀಟು ಕೋಲ್ಡ್ ಆಗಲಿ ಅಂತ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ಮದ ಹಾನಿ ಕೊಡ್ತಾರೆ, ಹಾನಿ ಕಡ್ಬೋದು. ಇನ್ನು ಎಳ್ನೀರು, ಕಲ್ ಸಕ್ಕರೆ, ತುಳಸಿ ಅಲ್ಲಿರೊಳಗೆ ಕಲ್ ಸಕ್ಕರೆ ರಾತ್ರಿ ಇಡಬೇಕು. ತುಂಬ ಹೊಟ್ಟೆ ಯಾರಿಗೆ ಬರುತ್ತೆ ಅವ್ರು ಮಾಡಿ ರಾತ್ರಿ ಇಡೀ ಒಂದು ವಾರ ಮೂರಿಸಿ ಮಾಡಿ ನೋಡಿ. ಒಂದಿನ ಮಟ್ಟೊಂದಿನ ರಾತ್ರಿ ಇಡೀ ಬೆಳಿ ಕುಡಿಯುವಾಗ ಅಮ್ಮನ ತೀರ್ಥ ಕುಡಿಯಿರಿ. ಕುಡಿತೀಯಾ ಎಳ್ನೀರು, ಕಲ್ ಸಕ್ಕರೆ, ತುಳಸಿ ಇರಕ್ಕಲ್ಲ. ಇದು ನಿಮ್ಗೆ ತುಂಬ ಉತ್ತಮವಾದ್ದು. ಇನ್ನು ಊಟಕ್ಕೆ ಇಲ್ಕೆ ಬಂದರೆ ಇದು ಬಾವ ಹಾಕಿರ್ತೀನಿ ತಂಗಿಗೆ ಮನೆಗೆ ಹೋಗಿ ಅಮ್ಮ ತಾಳಿ ಕೊಡ್ತೀರಂತ ಬಾಮ ನೀವು ಬಾಪಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮ್ಮ ಮನೆ ಗಡಿಯಾರ ಟಿ ವಿ ಟೈಮ್ ಫೋಟೋ ಇಡಿ. ಕೇಳತ್ರ ನಿಮ್ಮ ಮನೆ ಗಡಿಯಾರ ಟಿ ವಿ ಹೆಂಗೆ ಇಡ್ತೀರ ಹಂಗೆ ಫೋಟೋ ಇಕ್ಬೇಕು. ದೇವ್ರ ಮನೆಗೆ ಇಕ್ಬಾರ್ದು, ಎದುರುಬಾಡಿಗೆ ಇಕ್ಬೇಕು. ಯಾಕಂದರೆ ದೇವ್ರ ಮಾಟ ಮಂತ್ರ ಏನು ನಡೆಯಲ್ಲ.
ಈಗ ಸ್ನಾನ ಮಾಡ್ಕೊಂಡಿರಲ್ಲ ದೇವ್ರ ಮನೆಗೆ ಭಕ್ತಿ ಯಾಕಾಗಲ್ಲ ಅಂತ ಎಲ್ಲೋ ಹೋಗಲ್ಲ ಅಂತೀರಿ. ಅದಕ್ಕೆ ಮಾಡಿ ಎಲ್ಲ ಹೊಳ್ತೀರಾ ನಮಸ್ಕಾರ ಮಾಡ್ಕೊಂಡು ಹೋಗಿ ಎಲ್ಲ ಬರ್ತೀರಿ. ನಿಂಬೆಯನ್ನು ತುಳಿತೀರಿ ಮಾಡಿ ನೋಡಿ ಬಿದ್ದೋಗ್ಬಿಡ್ತಾರೆ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದಂತೆ ಎಲ್ಲ ಮರಕ ಊಟ ಮಾಡ್ಕೊಂಡು ಬಿದ್ದು ಹಂಗಾಗುತ್ತೆ. ಒಂದು ಮನೆ ಬಾಕಲು ಫೋಟೋ ಇಡಿ ಬಂದ ತಕ್ಷಣ ಏನು ಅದು ನೋಡಿದ್ರೆ ಹೋಗ್ಬಿಡುತ್ತೆ ಮಠ ಬಂದ ರಜಕ್ಕೆ. ಹಾಂ ಇನ್ನೊಮ್ಮೆ ಕೇಳ್ಕೊಳ್ಳಿ ಅದು ಮಧುಕೆರೆ ನೀರು ಮಾಯದಂತ ಮಳೆ ಬಂತಮ್ಮ ಅಂತ ಗೊತ್ತಿರುತ್ತೆ ನಿಮಗೆ ಮಾಯದ ನೀರು ಅದು ಹಿಂಗೆ ಕೇಳಲ್ಲ. ಯಾರು ಮೆಟ್ಲಿಗೆ ಹೇಳ್ತೀರಿ ಹಿಂಗೆ ಅಡ್ಡ ಹತ್ತೀರಿ ನೀವೆಲ್ಲ ನಿಮ್ಗೆ ಬುದ್ಧಿ ಇಲ್ಲ ಅಂತ. ಕುಬೇರ ಮೂಲೆ ಅದು ಗೊತ್ತಿಲ್ಲ ಅಂದರೆ ವಾಸ್ತು ಅಂತ ಬಡ್ಕೊಂತೀರಿ. ದೇವಸ್ಥಾನ ವಾಸ್ತು ದೇವ ಮೂಲೆ ದೇವ್ರು ಸಿಕ್ಕಿರೋದು ನನಗೆ ವಾಯು ಮೂಲೆ ನಾನಿದ್ದೀನಿ. ಇನ್ನು ಅಗ್ನಿ ಮೂಲೆ ದೇವ್ರು ಹೋಗುತ್ತೆ ಅಂದರೆ ಮುಂದೆ ಕಷ್ಟ ಪರಿಹಾರ ಆಗುತ್ತೆ. ನೀರು ಹೋಗ್ತದೆಲ್ಲ ಕೊಚ್ಚೋಗ್ತದೆ ಅಗ್ನಿ ಮೂಲೆ ಆಯ್ತಾ. ಅಲ್ಲಿ ಕುಬೇರ ಮೂಲೆ ಅದು ಇಳಿದವರು ದಯವಿಟ್ಟು ನೀರು ಮ್ಯಾಪ್ ಹೋಗಿ ಮೆಟ್ಲದ ಕೊನೆಗತ್ತಕ್ಕೆ ಹೋಗಿ ನಿಮ್ಗೆ ಪುಣ್ಯ ಬರುತ್ತೆ. ಅರ್ಥಾಗತ್ತಾ. ನಾನು ವಾಸ್ತು ಮಾಡೋಕೆ ಹೋಗಿದ್ದೆ ಅದೇ ವಾಸ್ತು ಮಾಡ್ಕೊಂಬಿಟ್ಟಿದ್ದೆ ಆಗುತ್ತಾ. ಇದು ಮಾಡಬೇಕು. ಇನ್ನು ಯಾರಿಗಾರ ಕಷ್ಟ ಇದ್ದರೆ ಮನೆಗೆ ಮಾಟ ಆಗಿದ್ದರೆ ಮಂತ್ರ ಆಗಿದ್ರೆ ಅಲ್ಲಿ ಕಟ್ಟಕ್ಕೆ ಕೊಡ್ತೀವಿ ಕಟ್ಟಿ ಬಾಗಿಲಿಗೆ ನಾನು ತೇರ್ತಾ ಹೋಗಿ ಒಂದು ಫೋಟೋ ಇಡಿ. ಸಣ್ಣ ಅಂಗಡಿ ಸಣ್ಣ ಮನೆ ಇದ್ದರೆ ಒಂದು ಚಿಕ್ಕದಾಗೆ ಸಣ್ಣ ಸ್ಟಿಕ್ಕರ್ ಹಾಕ್ಕೊಳ್ಳಿ. ನೀವು ಶಕ್ತಿ ಮೀರದೇನು ಬೇಡ. ದೊಡ್ಡ ಮನೆ ದೊಡ್ಡ ಅಂಗಡಿ ಫೋಟೋ ಹಾಕೊಳ್ಳಿ. ದಯವಿಟ್ಟು ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ. ಆಕ್ಸಿಡೆಂಟ್ ಆಗಲ್ಲ ಪೋಸ್ಟ್ ಆಗ್ತದೆ. ಇನ್ನೊಂದು ಉಪಯೋಗ ಮಾಡಿ ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾ ಅಥವಾ ಪೇಜ್ನ ಯಾರ್ಯಾರ ಪುಣ್ಯಾತ್ಮರ ಹೆಸರು ನನಗೆ ಟೈಮ್ ಇಲ್ಲ ದಯವಿಟ್ಟು ಶೇರ್ ಮಾಡಿ. ಆಗ ಸಾಧ್ಯವಾದ ಅಕ್ಕಪಕ್ಕ ಮನೆ ಒಂದು ತೇರ್ತಾ ಕೊಡಿ. ಅವ್ರ ಬಗ್ಗೆ ಮಾತಾಡೋಂಗೆ ಇಷ್ಟೇ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು. ಯಾರಿಗೂ ಬಗ್ಗೆ ಮಾತಾಡೋಂಗೆ ಆಮೇಲೆ ಮಕ್ಕಳು ಓದಲ್ಲ ಬರೆಯಲ್ಲ ಅಂದರೆ ದುರ್ಗಾಸ್ಥಳ ಕೃಪೆ ಅಂತ ಬರ್ಸಿ. ದುರ್ಗಾಸ್ಥಳ ಮೀನ್ಸ್ ಗಂಗಮ್ಮ ದುರ್ಗಮ್ಮ ಸ್ಥಳ ಅಂತ ಗಂಗಮ್ಮ. ಇನ್ನು ಸಮಯ ಇದ್ದಾಗ ನೀವೇ ಬರಿಬೋದು. ವಾರಕ್ಕೊಮ್ಮೆ ಹಾಲುವನ್ನು ಮಾಡಿ ಯಾವ ಮನೆಗೆ ಹಾಲುವನ್ನು ಮಾಡಿ ದೇವ್ರ ನಿವೇದನೆ ಮಾಡ್ತೀರಿ ಆ ಮನೆ ಹಾಲುವನ್ನು ಮೈಸಿ ಏಳಿಗೆ ಆಗುತ್ತೆ ಮುಂದುವರಿಯುತ್ತೆ ಅಂತ. ನೆಕ್ಸ್ಟ್ ಹಾಲಂದರೆ ಮೊಸರನ್ನ ಮೀನ್ಸ್ ನಿಮ್ಮ ಮನೆ ಸಮೃದ್ಧಿ ಆಗುತ್ತೆ ಗಲಾಟೆ ಆಗಬಾರ್ದು ಅಂತ ಅದ. ಇನ್ನು ನನಗೆ ಬಡವರಾದರೆ ನನಗೆ ಏನು ತೊಗೊಂಡೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಮನೆ ಚಂಬಲ್ಲಿ ನೀಡ್ಕೊಳ್ಳಿ. ತುಂಬಿ ಚಂಬಲ್ಲಿ ಅಮ್ಮ ತೇರ್ತ ಮಿಕ್ಸ್ ಮಾಡಿ ಬೇಯಿನ ಸಪ್ಪಲ್ಲಿ ಉಗ್ಗಿ ಸಾಕು. ಅದು ನಡೀತೆ. ದನಕಾರ ಕಟ್ಟಿದ್ರೆ ಅಲ್ಲಿ ಕಟ್ಟಾಗಿ ಕಟ್ಟಿ ತೇರ್ತ ಹಾಕಿ ಜನಕ್ಕೆ ಕಣ್ಣು ಬೀಳ್ದಂಗಿರಲಿ ಅಂತ ಗೊತ್ತಾ. ಇನ್ನು 9 ಸರಿ ಬರ್ಬೇಕಾ ಬರಬೇಡಿ ಇಂದಿಲ್ಲ. ಸಾಲ ಮಾಡ್ಕೊಂಡಂಗೆ ಬನ್ನಿ. ನಿಧಾನಕ್ಕೆ ಮನೆಗೆ ಹೋಗಿ ನಿಮ್ಮ ಆರೋಗ್ಯ ಫಸ್ಟ್ ನೋಡ್ಕೊಳ್ಳಿ. ಏನೇ ವಯಸ್ಸಣ್ಣ ಕದಾ ನಿಮ್ಮ ಆರೋಗ್ಯ ಫಸ್ಟ್ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ನೀವು ಎಷ್ಟು ಕೋಟಿಗಿದ್ದು ವೇಸ್ಟ್ ಇಟ್ಕೊಳ್ಳಿ. ನೀವು ಯಾವ ಕಾಲ ಬಂದರೂ ವೇಸ್ಟ್ ಅಂತಮ್ಮ. ಯಾವ ಹಾಸ್ಪಿಟಲ್ ಇದ್ದು ವೇಸ್ಟೇ. ಯಾಕಂದರೆ ಸತ್ತವ್ರು ಯಾರನ್ನ ತಗೊಂಡು ಆಂಬುಲೆನ್ಸ್ ತಗೊಂಬಂದು ಎಲ್ಲಿ ಮನೆಯೊಳಗೆ ಕರ್ಕೊಂಬರಲ್ಲ. ಅದು ಕರ್ಕೊಂಬರ್ತಾರೆ. ಮನೆ ಸಣ್ಣ ಕಟ್ಕೊಳ್ಳಿ ಆರಾಮಾಗಿರಿ. ನೋಡಿ ನಾವು 18 ಜನ ಇದ್ದೀವಿ. ನಮ್ಮ ಮನೆ ಚೆನ್ನಾಗಿದೆ ಸೋರಲ್ಲ. ಈಗ ಒಂದು ಸೀಟ್ ಮೇಲೆ ಸೋರೋದು ಈ ಸೂಪರ್ ಮನೆ ಕಟ್ಟೀನಿ ಆರಾಮಾಗಿದ್ದೀವಿ. ಒಂದು ಅಡುಗೆ ಮಾಡ್ತೀವಿ ಮಮ್ಮಿ ಎಲ್ಲ ಬಾರಿಸ್ತೀವಿ ಲೇಟೇ ಮಾಡಲ್ಲ. ಈ ಮನೆ ಒಂದೇ ಮಂಚ ಮಾಡ್ಕೊಟ್ಟು ಬಾಯ್ಕೊಂಡಿಂದ ಬಂದು ಇನ್ನು ಮಂಚ ಮೇಲೆ ಕೂತಿದ್ದೀನಿ ಮಲಗಿಲ್ಲ. ಮಂಚ ಮೇಲೆ ಮಲಗೋಣ ಅಂತ ಆಸೆ ಅದು ಭೂಮಿ ಮೇಲೆ ಇಲ್ವಲ್ಲ. ಮೋಲ್ಡ್ ಮನೆ ಕಟ್ಕೊಂಡ್ರೆ ಮೋಲ್ಡು ಯೋಚನೆ ಮಾಡಿ ಮೋಲ್ಡು ಭೂಮಿ ಮೇಲೆ ಇರುತ್ತೆ. ನಿಮ್ಮ ಮನೆ ಏನೇ ಮೋಲ್ಡ್ ಮೇಲೆ ಇದ್ದು ನೀವು ಇರೋದೇ ಭೂಮಿ ಮೇಲೆ. ಅದಕ್ಕೆ ಭೂಮಿ ತಾಯಿ ಮರಿಬೇಡಿ. ಅಪ್ಪ ಅಮ್ಮನ ಮರಿಬೇಡಿ. ತಿನ್ನೋನ್ನ ಕಳ್ಕೊಬೇಡಿ. ಕುಡಿಯೋ ನೀರನ್ನ ವ್ಯರ್ಥ ಮಾಡಬೇಡಿ. ತಿಳ್ಕೊಳ್ಳೋದು ನೀವು ಅದೇ ಕೆಲಸ ಮಾಡು. ನೋಡಿ ಮನೆಗೆ ಮಗ ಇದ್ದಾನೆ ಮನೆ ಮಗಳಿದ್ದಾಳೆ ಕೆಲಸಕ್ಕಿಲ್ಲ ಅಂದರೆ ಮದುವೆ ಆಗಿಲ್ಲ ಅಂದರೆ ನಂಬಿಕೆ ಇದ್ದಿದ್ದವನಿಗೆ ಅಂತರ ಕಟ್ಟಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಳ್ಳೆ ಸಂಸ್ಕೃತಿ ಅವ್ನು ನಂಬಲ್ಲ. ಅವ್ನು ಹಂಗೆ ಹಿಂಗೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ನಂಬಿಸಿ. ಆಮೇಲೆ ಗೌರ್ಮೆಂಟ್ ಕೆಲಸನೇ ಸಿಗ್ಬೇಕು ಅಂದ್ರೆ ದೇವ್ರಿಗೆ ಕೇಳಲ್ಲ. ಹೊಟ್ಟೆ ತುಂಬ ಅನ್ನ ಕೊಡಲಿಲ್ಲ ಕೇಳಿ. ತಂಗಿ ಕರೆಕ್ಟಾಗಿ ತಂಗಿವ ಕರೆಕ್ಟಾ ಹೊಟ್ಟೆ ತುಂಬ ಅನ್ನ ಬೇಕಾ ದುಡ್ಡು ಬೇಕಾ ತಂಗಿವ? ಹೌದು ತೊಗೊಂಡು ತಂಗಿ ಅಲ್ವಾ. ಹೊಟ್ಟೆ ತುಂಬ ಅನ್ನ ನನ್ನ ಪ್ರಕಾರ ಹೊಟ್ಟೆ ತುಂಬ ಊಟ ಮಾಡೋಣ ಶ್ರೀಮಂತ. ಕಾಯಿಲೆ ಇಲ್ದನು ಪುಣ್ಯವಂತ. ಸಾಲ ಮಾಡಿದನಂತೂ ಯೋಗ್ಯ. ಸಾಲ ಮಾಡಿದನಂತೂ ಬಿಡಿ ಮಹಾಪುಣ್ಯವಂತ. ನಂತರ ಶುಗರ್ ಐತೆ ಅಷ್ಟು ಉಣ್ಬೇಡ್ರಿ ಸ್ವಲ್ಪ ಉಣ್ರಿ ಅಂತಾರೆ. ಯಾರು ಬಳೆಹಣ್ಣು ತಿನ್ಬೇಡ್ರಿ ಅಂತಾರೆ. ಬಳೆಹಣ್ಣು ಅಂತ ಔಷಧಿ ಗೊತ್ತಾ? ಎಳ್ನೀರು ಕುಡಿಬೇಡ್ರಿ ಅಂತಾರೆ. ಯಾವನ ಹೇಳಿದ ಪ್ರಪಂಚದಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಕರ್ಕೊಂಬನ್ನಿ. ಎಳ್ನೀರಿಗಿಂತ ಎತ್ತು ತಾಯಿ ಹಾಲು ಬಿಟ್ಟು ಇರೋದು ಎಳ್ನೇದು ಎಳ್ನೀರು. ಶುಗರ್ ಬಂದೇ ಇಲ್ವಲ್ಲಕ್ಕ ನಮಗೆ ನೋಡಕ್ಕೆ ಕಾಲು ಹಿಡ್ಕೊಂಡು ಕಲ್ ಬಿದ್ದಕ್ಕ ಇಲ್ಲ ನೋಡಕ್ಕ. ನಮಗೆ ಶುಗರ್ ಐತಲ್ಲ ನೀವು ಬರ್ಸ್ಕೊಂಡಿ ಸಂಪೂತ್ವಾ ಅಲ್ವಾ? ಶುಗರ್ ನೀವೇ ಬರ್ಸ್ಕೊಂಡಿದ್ದ ಅದೇ ಬಂದಿದ್ದ. ಮನೆ ಒಳಗೆ ಟೈಲ್ಸ್ ಕಲ್ಲು ಕುಕ್ಕರ್ ಅಡಿಗೆ ಗ್ಯಾಸ್ ಅಡಿಗೆ ತೆಗೀರಿ. ಯಾಕೆ ಶುಗರ್ ಬರ್ತು ನೋಡ್ತೀನಿ. 84 ವರ್ಷ ನಮ್ಮ ಅಪ್ಪ ಕಲ್ಲೆತ್ತ ನಾವು ಒಂದೊಂದು ಕಾಲು. ನಮ್ಮಮ್ಮ ಅಡುಗೆ ಮಾಡ್ತಾವಳೆ ಬೆಳ್ಳಗವಳೆ ದರ ಅಡುಗೆ ಮಾಡ್ತಾವಳೆ. ನೀವು ಕೊನೋದೇ ಇಲ್ಲ. ಅವಳು ಸುಸ್ತಾಗುತ್ತೆ ಗೊತ್ತೇ ಇಲ್ಲ. ನಾವು ನಮಗೆ ಸುಸ್ತಾಗತ್ತೆ ಕಣಕ್ಕೆ ಆರು ತಲೆಗಣಲ್ಲ ನಾವು. ಶುಗರ್ ಬಂದಿದೆಯಾ? ಯಾರಿಗೆ ಶುಗರ್ ಇದೆ ಕ್ಯಾನ್ಸರ್ ಇದೆ ಕೇಳ್ಕೊಂಡು ಒಂದ್ಸರಿ ಬೇವಿನ ಕಡ್ಡಿ ರಸ ಅಟ್ಲೀಸ್ಟ್ ಬೇವಿನ ಕಡ್ಡಿ ಕಡ್ದು ಹಲ್ತಿಕ್ಕು 2 ವಾರಕ್ಕೊಂದು 2 ದಿವಸ ಕಡ್ಡಿ ಸತ್ಯ ಸಪ್ಪಲಿಲ್ಲ. ಗಂಜಲ ಮುಕ್ಕುಸಿ ಹೊಡೆದು ಕುಡೀರಿ ಆಯಿತಾ. ಪಪ್ಪಾಯ ಎಲೆ ರಸ ಕುಡೀರಿ. ಪಪ್ಪಾಯಿ ಕಾಯಿ ತಿನ್ನಿರಿ ಸಾಕು. 3 ತಿನ್ನಿ. ಒಂದು ಕೆಲಸ ಮಾಡಿ ಆರೋಗ್ಯನ ಕೆಡಬಾರ್ದು ಅಂದರೆ ದಯವಿಟ್ಟು ಏನು ಮಾಡ್ತೀರಾ ನಿಮ್ಮ ಮನೆಗೆ ಗ್ಯಾಸ್ ಅಡುಗೆ ಇಲ್ಲಿ ಗ್ಯಾಸ್ ಇಲ್ಲ ಅಂದರೆ ಸೌದೆ ಒಲೆ ರೆಡಿ ಮಾಡ್ಕೊಳ್ಳಿ. ಸೌದೆ ಒಲೆ ನಿಮ್ಮ ಕಾಲನ್ನ ಬೇಯಿಸ್ಕೊಳ್ಳಿ. ಕೇಳ್ತಾ ತಂಗಿ ಸೌದೆ ಒಲೆಗೆ ನಿಮ್ಮ ಕಾಲು ನೋವು ಕೈ ನೋವಿರೋ ಶುಗರ್ ಕ್ಯಾನ್ಸರ್ ಇರೋ ಸೌದೆ ಒಲೆಗೆ ಕಾಲನ್ನ ಬಿಸಿ ಮಾಡ್ಕೊಳ್ಳಿ ಆಯಿತಾ. ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಬಿಸಿಲಲ್ಲಿ ಬರೆ ಕಾಲಾಗಿ ಒಂದು 20 ನಿಮಿಷ ಓಡಾಡಿ. ಕಾಲು ಬೆಚ್ಚಗಾದರೆ ಶುಗರೇ ಬರಲ್ಲ ಆಯಿತಾ. ಶುಗರ್ ಇದ್ದರೆ ಬೇವಿನ ಕಡ್ಡಿ ರಸ ಗಂಜಲ ತೇರ್ತ ಅಮ್ಮನವ್ರು ತೇರ್ತ ಕುಡೀರಿ. 1 ವರ್ಷಕ್ಕೆ ತೇರ್ತನೂ ಆಗಲ್ಲ.
ಉತ್ತು ಮಣ್ಣು ಹಾಲು ಬೇವಿನ ಸೊಪ್ಪು, ಉತ್ತು ಮಣ್ಣು ತನ್ನಿ ಹಾಲಲ್ಲಿ ಕಲಸಿ ಬೇವಿನ ಸೊಪ್ಪು ಅರ್ಧ ಅಮ್ಮನ ತೆರೆದಾಗ ಹಚ್ಚಿ ಮೈಗೆ ಅಂತರ ಹಾಕೊಳ್ಳಿ. ನೋಡಿ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಇಲ್ಲಿ ಪವಾಡ ನಡೆಯೋದು ನಂಬರ್ 1 ನಂಬಿಕೆಯಿಂದ. ಎರಡನೇದು ತೀರ್ಥ. ಆಮೇಲೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಈ ಜಾಗ ಪವರ್ಫುಲ್ಲಾಗಿ ಜಾಗನ ಇಂಪ್ರೂವ್ ಮಾಡ್ತಿರೋದು ನಾನಲ್ಲ, ಭಕ್ತರು ಅನ್ನದಾತರು ಅವರೇ. ನಮಗೆ ಕಾಣಿಕೆ ದುಡ್ಡಾಗೋರು ನೀವೇ, ನಮ್ಮ ಕೂಡ ಬೈಸೋರು ನೀವೇ, ಬೈದೋಗೋರು ನೀವೇ, ಬ್ಯಾಡ್ ಮೆಸೇಜ್ ಮಾಡೋರು ನೀವೇ, ಮತ್ತು ಇದೆಲ್ಲ ಯೂಟ್ಯೂಬ್ ಮಾಡೋರು ನಾವಲ್ಲಕ್ಕ. ಭಕ್ತಾದಿಗಳು ಅವರೇ ಬರ್ತಾರೆ, ಅವರೇ ಹೊಡಿ. ನನ್ನೆಲ್ಲ ಮೊನ್ನೆ ಪವಾಡ ಪುರುಷ ಗುಣವಂತ ಅಂತ ಹಾಕಿದ್ದು ಯಾರು ಹುಬ್ಳಿ ಪ್ರಿಯಾ ಅಂತ ಹುಡುಗಿ ಫೋನ್ ನಂಬರ್ ತಗೊಂಡೆ, ಏನು ಪುಟ್ಟಿ ಪ್ರಿಯಾ ಹುಡುಗಿ ಗುಣವಂತ ಅಂತ ಹಾಕಿದ್ಯಾ ಅಂತ. ಅಪ್ಪಾಜಿ ನಿಮ್ಮನ್ನು ನೋಡಿ ನಿಂದು ನಾ ಬೈಯೋದು ಗೊತ್ತಾ ಅಂದೆ. ಬೈದ ಮೇಲೆ ಉದ್ದಾರ ಆಯ್ತು ಅಂದ್ಲು. ಯಾಕೆ ಅಂತ ಕೇಳಿದೆ, ಯಾರೋ ಲವ್ ಮಾಡಿ ಅವ್ನು ಮದುವೆ ಆಗ್ತಿಲ್ಲ ಬಿಡ್ತಿದ್ದಂತೆ, ನಾವು ಕರೆದು ಬೈದ್ನಂತೆ, ಲವ್ ಅಂತೆ, ಲವ್ ನನಗೆ ಅಂದಿದ್ದಂತೆ, ಈಗ ಹೊಟ್ಟೆ ಅಂಗಡಿ ಮಾಡಿ ಚೆನ್ನಾಗಿ ಬೈದ ಮೇಲೆ ಉದ್ದಾರ ಹೇಳೋದು ನೋಡಿ. ಹಿಂಗೆ ಗುಣವಂತ ಹಾಕಿದ್ಲು. ಫೋನ್ ಮಾಡಿ ಕೇಳಿದೆ, ನಾನು ಬೈಯೋ ಜಾಸ್ತಿ ಅಲ್ವ, ಗುಣವಂತ ಬೈಸಂಡಿ ಯಾವ ಥರ ಬಂದೆ. ಅದಕ್ಕೆ ಬೈಯರು ಬುದ್ಧಿಯವರ ಬಗ್ಗೆ ಗಮನ ಕೊಡಿ. ಇನ್ನೊಂದು ಹೇಳ್ತೀನಿ ನೋಡಿ, ನಮ್ಮ ಮನೆ ಇಲ್ಲಿ ಕಾಣುತ್ತೆ, ಈಗ ಒಂದು ಪಾಯ ಕಾಣುತ್ತೆ ನಮ್ಮಲ್ಲಿ, ಮರಪ ಕಾಣುತ್ತೆ ನೋಡಿ, ಪಾಯ ಡಬಲ್ ಕಾಣುತ್ತೆ, ಅದೇ ಪಾಯ 12 ಅದು 8 12 ನಾವು ಹುಟ್ಟಿದ್ದಲ್ಲೇ ಬೆಳೆದಿದ್ದಲ್ಲೇ. ಅದು ಏನಂತೆ, ನೀವು ದಯವಿಟ್ಟು ಏನು ಮಾಡ್ತೀರಾ ಅಂದರೆ ತಲೆ ಕೆಸಣ ಒಂದು ಬಿಡ್ಬಿಡಿ. ಶುಗರು ಕ್ಯಾನ್ಸರ್ ಅಂತ ಸಾವು ಅಂತ ಬಂದರೆ ಯಾವ ಬೋಳಿ ಮಗ ಇಟ್ಕೊಳಕ್ಕಾಗಲ್ಲ. 42 ಜನ ಹಾಕಿದ್ದೆ ಅಷ್ಟೊಳಗೆ ನಮ್ಮ ಅಮ್ಮನ ನಮ್ಮ ಅಪ್ಪ ನಮ್ಮ ಮಕ್ಕಳು ಸೇರಿಸಿ. ಎಲ್ಲ ಹೆಂಗಸು ನಮ್ಮ ಮಕ್ಕಳು ನುಗ್ಗಿ ಮಂಗಳೂರು ಹೊರಂದಲ್ಲಿ 18 ಜನ ಹೆಂಗಸಿದ್ದು ಪಾತ್ರೆ ಒಳಗ್ತಿರಲಿಲ್ಲ. ಮಿಕ್ತಾರು ಗಂಡಸ್ರಿ ಅವನು ಕಲ್ಲೆತ್ತಿರಲಿಲ್ಲ. ಕಾಯಿಲೆ ಬರಲೇ ಇಲ್ಲ ನಂಗೆ ಅವಾಗ, ದುಡ್ಡು ಮಾಡ್ಕೊಂಬಿಟ್ರು. ತಲೆ ಹೊತ್ತು ಕಾಯಿಲೆ ಸಾವು ಅಂತ ಬಂದಿರು ಮನೆಗೆ ಹೋಗ, ನಾನೇ ಮನೆಗೆ ಹೋಗಲ್ಲ. ಭಕ್ತಿ ಚೆನ್ನಾಗಿದ್ದರೆ ಈಗ ನೋಡಿ ನಂಗೆ ಅಲ್ಲೇ ಸಿಕ್ಕಿದ್ದೇವರು, ಅದೇ ಕಳಸಮ್ಮ ಕೊಡ ಕಡೆದು. ಅದು ನೀರು ಚೆಲ್ಲಲ್ಲ ಅಂದರೆ ನೀನು ನಂಬ್ತೀಯ, ಕಳಸದ ನೀರು ಚೆಲ್ಲಲ್ಲ, ಹೂ ಬೀಳಲ್ಲ, ಒಂಬಳೆ ಬೀಳಲ್ಲ. ಯಾಕೆ ನಂಗೆ ಗೊತ್ತಿಲ್ಲ. 5 ಅಡಿಗೆ ಬಾವಿ, 8 ಅಡಿಗೆ ವಿಗ್ರಹ ಮೂರ್ತಿಗಳು ಇದ್ವಾ, ಕಲ್ಲು ದೇವ್ರದ್ದು ಎತ್ತಿಕ್ತು, ಹಂಗೆ ಮಕ್ಳು ಹುಡ್ತು ನನಗೆ. ಏನು ಮಾಡೋದು, ನನ್ನೇ ದೇವರು ಅಂತಾರೆ, ನಾನು ಯಾವಾಗ ಬೈತೀನಿ ಹಂಗೆ ದೇವ್ರು ಅಂತಾರೆ. ಏನು ಮಾಡೋಣ, ಯಾಕೆ ಬೈತಾರೆ ಗೊತ್ತಾ, ಸನ್ಮಾನ ಮಾಡೋಲ್ಲ ನಾನು, ಫೋಟೋ ಸೆಲ್ಫಿ ತಗೊಳಲ್ಲ, ಯಾರ ಮನೆಗೆ ಹೋಗಲ್ಲ, ಫಂಕ್ಷನ್ಗಂತೂ ಜೀವೋದ್ರು ಹೋಗಲ್ಲ ನಾನು, ಪುಣ್ಯರ ಹಾಕ್ಸೋಣಲ್ಲ. ಅದಕ್ಕೆ ನನ್ನೆಲ್ಲ ಬೈಕಂತಾರೆ. ಹಾಂ ಸತ್ಯ ಅಂತ ಹಾಕು, ಹೇಳು ತಾಯಿಗೆ ಅಲ್ವಾ, ರಿಕ್ವೆಸ್ಟ್ ಅವಳಿ ಮಾಡ್ಕೊ, ಆಗುತ್ತೆ ಅನ್ಬೇಡ, ಆಗ್ಲಿಕ್ಕೆ ನಾವ ಅನ್ನು. ಈಗ ನೀವೆಲ್ಲ ಹೋಗ್ತಿರಲ್ಲ, ಕಸ ಹೊಡಿತೀನಿ ಆಗ ಹೊಡೆದಾಗುತ್ತಾ ಕ್ಲೀನ್ ಹೊಡೆದಾಗತ್ತಾ ಹೀಗೆ ನೀನು ಬೇಡ್ಕೊಮ್ಮ ತೀರ್ಥ ಕೂರಿಸಿ ಬಡ ಸೊಂಟನೇ ಇರಲಿಲ್ಲ ಅಲ್ಲಿ. ರೌಡಿ ಬಳ್ಳಾರಿ ಸೊಂಟ ಹೆಂಗಾಯ್ತು ನಿಂದು? ಹಾಂ 80 ವರ್ಷ ನೋಡೋರು ಮಗ. 50 ಎಷ್ಟ ವಯಸ್ಸು? 55 53 3 ದಿನಲ್ಲ 3 ದಿನ ಇರ್ಬೇಕು ಅವನಿಗೆ. ನಮಗಿಲ್ಲ ನಮ್ಮ ಮಕ್ಕಳನ್ನ. ಅರ್ಥ ಆಯ್ತಾ? ಬಂದಿನಿ ಬಗ್ಗೆ ನಿನ್ಬೇಡ, ಏನು ತಗೊಂಡೋಗಿ ಇಂಪಾರ್ಟೆಂಟ್. ಸಾಕ್ಷಾತ್ ದೇವ್ರನ್ನ ಕಣ್ಣಿಂದ ಕಂಡಂಥ ಪುಣ್ಯ ಅಂತ ನಾನು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ ಇದಕ್ಕೆ ಅವಳೇ ಮಾತಾಡೋದು. ಒಂದೇ ಒಂದು ಸೊಳ್ಳೆ ಕಡಿತಾ ಇರ್ತೇವೆ, ಏನವ ಅಂದರೆ ಸೊಳ್ಳೆ ಕಡಿಯಲ್ಲ, ಸೊಳ್ಳೆ ಕಡಿಯಲ್ಲ, ರಕ್ತದ ನಾಯಿನ ಹಾಕಲ್ಲ, ಬಾಕು ಹಾಕಲ್ಲ, ಬೀಗಾಕಲ್ಲ. ನಾನು ಕಂಡಿದ್ದೀನಿ, ನೋ ಸೆಕ್ಯೂರಿಟಿ. ನೋಡಿ ಕಳ್ಸೋಣ. ಕುಂಸಿ ಇಲ್ಲಿ ನೋಡಿ ತಂಗಿ ಹೇಳ್ತಾನೆ, ಅವ್ರ ಮಗನಿಗೆ ಹುಷಾರಿಲ್ಲ, ಭಾಳ ಈಗ ಏನಾಯ್ತು? ಅಲ್ಸರ್ ಆಗಿ ಸೀರಿಯಸ್ ಆಗಿ. ಅಲ್ಸರ್ ಅಂದ್ರೆ ಅದೇನೊಂಥರ ಸೈಡ್ ಮಾಡಿ ಆಪರೇಷನ್ ಮಾಡಿದಂಗೆ. ಈಗ ಅದನ್ನೇ ಹೇಳಿದ್ದೆ ನಾವು ಹೇಳಿದ್ರಿ, ಅದಕ್ಕೆ ನಿಮ್ಮ ಪಾಪ ಅದಕ್ಕೋಸ್ಕರ. ಎಲ್ಲಕ್ಕಿಂತ ಫಸ್ಟು ನಾನು ನಂಬಲ್ಲ, ಒಂದನಿ ತೀರ್ಥ ಹಾಕಿ, ತೀರ್ಥ ಭಾಳ ಪವಾಡ, ಒಂದು ಅಂತರ ಕಟ್ಟಿ ಒಂದು ತೀರ್ಥ ಹಾಕಿ ಹುಷಾರಾದರೂ ಏನು ಮಾಡ್ತೀರಿ, ದೇವ್ರ ಅರ್ಕೆ ಏನು ಮಾಡ್ಕೊಳ್ತೀವಿ ಗೊತ್ತಾ? ಕಸ ಹೊಡಿತೀನಿ ಅಂತ ಮಾಡ್ಕೊಳ್ಳಿ, ಊಟ ಹಾಕ್ತೀನಿ ಅಂತ ಮಾಡ್ಕೊಳ್ಳಿ, ಮರಿ ಕಡಿತೀನಿ ಮಾಡ್ಕೋಬೇಡಿ. ಬೆಳ್ಳಿ ಛತ್ರಿ ತಗೊಂಬತ್ತೀವಿ, ಬೆಳ್ಳಿ ಗಂಟೆ ತಗೊಂಬತ್ತೀವಿ ಅಂತ ಬಿಡಿ. 80% ತಗೊಂಡಿರೋದು 20% ಬೆಳ್ಳಿ ಇರುತ್ತೆ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ತೊಟ್ಲು, ಬೆಳ್ಳಿ ಗಂಟೆಗಳು ವೇಸ್ಟು. ಅದ್ರ ಅಕ್ಕಿ ತಂದು ಕೊಡಿ, ಬೆಲ್ಲ ತಂದು ಕೊಡಿ. ಇಲ್ವಾ ನಿಮ್ಮ ಕೈಲಿ ಅದು ಹಣ ಹಾಕು, ನಾನು ಹಾಕಿ ದುಡ್ಡ ನಿಮ್ಮ ಮಗನ ಹೆಸರು ಅನ್ನ ಹಾಕ್ತೀನಿ. ಕುಕ್ಕರ್ ತರಬೇಡ, ಗ್ಯಾಸ್ ತರಬೇಡ, ಬರೀ ಕೈಲಿ ಬಾ, ಕಸ ಹೊಡಿ ನೀನು ನೋಡ್ಕೊಂಡು ಮಿಕ್ಕಿದ್ದು ನಾನು. ಹೋದ್ರು ಅವ್ರು ಕಿಡ್ನಿ ಫೇಲ್ ಕಸ ಹೊಡಿ, ಇವತ್ತು ಒಂದು ಸಜಾ ಕೊಡಿ ಅಂತ ಹೋದ್ರು, ಅವ್ರಿಗೆ ಕಿಡ್ನಿ ಫೇಲ್ ಆದರು. ತಗೋ ಇದು ಕಟ್ಟು, ತಾಯಿ ಒಂದು ಸೇತ ಕಟ್ಟು. ಅಲ್ಲಿ ಯಾಕೆ ಎದುರ್ತಿದೆಯಾ ಕೈ ಬಿಟ್ಟು? ಹೇಗೆ ದೇವರು ಸ್ವಾಮಿಯರ ಇಲ್ಲ ಅಣ್ಣ, ಸರಿ ಹೊತ್ತೇನು ಸರಿಯಾಗುತ್ತೆ, ದೊಡ್ಡ ವಿಷಯ ಅಲ್ಲ, ಕರ್ಕೊಂಬವ್ರನ್ನ ಯಾಕೋ ಎಂಥವ್ರು ಇದ್ದಾರೆ. ನಿಮ್ಮ ಮಗನಿಗೂ ದೇವರು ಆಯ ಸರ ಕೊಡಲಿ. ಸೇರ್ತಾನೆ ಯಾವ ಊರನ್ನ? ತುಮಕೂರು. ಅಲ್ಲೇ ಅವರು ತುಮಕೂರೇ, ಸೋಮೇಶ್ವರದಲ್ಲಿದ್ದಾನೆ ಶಿವಣ್ಣ ಅಂತ, ಅವನೇ ಫೋಟೋ ಗೊತ್ತಪ್ಪನು ನನಗೆ ಫೇಸ್ಬುಕ್ ಹಾಕೋದು. ಕಾರ್ ಮೆಕ್ಯಾನಿಕ್ ಎಲ್ಲಿದೆ? ಕಾರ್ ಮೆಕ್ಯಾನಿಕ್ ಕಾರ್ ಗ್ಯಾರೇಜ್ ಇದೆ, ಯಾಕಂದ್ರೆ ಕಾರ್ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗಿದೆ ಸ್ವಲ್ಪ. ಅಣ್ಣ ಗುಬ್ಬಿಗೇಟಿಗೆ ಹೋಗ್ಬಿಟ್ಟು ನಿಂದು ಏಕ ಮುಸ್ಲಿಮ್ಸ ಸಮೇತ 40 ಅಂಗಡಿ ಯಾರೋ ರಾಮಣ್ಣ ಅಂದ್ಬಿಟ್ಟು ನಿಂತ್ಕೊಂತಾರೆ, ಆ ಥರ ಹೆಸರಿದೆ ನನಗೆ. ಅಂಗಡಿ ಗ್ಯಾರೇಜ್ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಮಗ ಹುಷಾರಾಗಲಿ. ಆಮೇಲೆ ಬಂದು ನಿಂಗೆ ಅಂಗಡಿ ಬಂದ ಸ್ಟಿಕ್ಕರ್ ಹಾಕೋ, ಅವಳು ಮುಟ್ಟಿ ವ್ಯಾಪಾರ ಮಾಡು, ಮೈಗೆ ನಂತರ ಹಾಕ್ಯ ಹೊಡೆ ತುಂಬ ಅನ್ನ ಕೊಡಲಿ ದೇವ್ರು ನಿಂಗೆ. ಫಸ್ಟು ನಿಮ್ಮ ಮಗ ಬದುಕಲಿ. ಚೆನ್ನಾಗಲ್ಲ ನಿಮ್ಮ ಮಗ, ಬಂದು ಕಸ ಹೊಡಿ ಆಯ್ತಾ? ಯಾವ್ದು ನಾನು ಆಯ್ತು ಕಸ ಕೊಟ್ಟಿದ್ಯಾ? ಇಲ್ಲಿ ಡ್ಯೂಟಿ ರಿಟೈರ್ಡ್ ಆಗಿದೆ. ದುಡ್ಡು ಮಾಡಿದ್ಯಾ?
ಡ್ರೈವರ್ ದುಡ್ಡು ಸಿಗಲ್ಲ ಹಂಸ ಸಾಧ್ಯ ಸುತ್ತಾ ಇದೆಯಲ್ವಾ ಇಲ್ಲ ಏನೂ ಇಲ್ಲ ಬಿಡಿ ಅಲ್ಲ ಹಂಸ ಇವಾಗ ಕಾರ್ಗೆ ಅಲ್ಲಣ್ಣ ಬೇರೆ ಡ್ರೈವರ್ ಹಂಸ ಹೊಡೆದು ಸುತ್ತಾ ಇದೆಯಲ್ಲ ಅದಕ್ಕೇನ ಪುಣ್ಯ ಬೇಕು ನಾವು ತಮ್ಮನಣ್ಣ ತಮ್ಮನಣ್ಣ ಸರಿ ಅಣ್ಣ 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 ತಮ್ಮ ಅಣ್ಣ ಅಣ್ಣ ತಮ್ಮನ ಇಬ್ಬರು ಬಾಂಡಿ ಅಣ್ಣ ಹೋಗ್ಬೇಕಾರೆ ಇಲ್ಲಣ್ಣ ಯಾರು ಸ್ವಲ್ಪ ಕರ್ಕೊಂಡ್ಬರ್ತೀನಿ ಶುಕ್ರವಾರ ಯಾರು ಸೇವಕರು ಅವ್ರಿಗೆ ನಾವು ಶರಣು ಕರೆಕ್ಟಾ ಸೇವಕರಣ್ಣ ಡಾಕ್ಟ್ರುಗಳು ಮಾಸ್ಟರ್ಗಳು ನೀವೆಲ್ಲ ಅದೃಷ್ಟವಂತರು ಏನೋ ಒಂದು ದಾಟಿ ಬಂದಿದ್ದೀವಿ ಎಲ್ಲ ಮುಟ್ತೀನಿ ಅಣ್ಣ ಹೇಳು ಯಾವುದು ಬದಲಾವಣೆ ತಂಗಿ ಹೇಳ್ತಾರೆ ಹೆಂಗೆ ಮಾಡೋದಂತ ಒಂದು ಅಂತರ ಹಾಕೊಂಡಿದ್ಯಾ ಮನೆಗೆ ತೇರ್ತಾ ಹೋಗಿ ಒಂದು ಫೋಟೋ ಹಾಕೊಂಡು ಪೂಜೆ ಮಾಡು ತೇರ್ತಕ್ಕ ಸ್ನಾನ ಮಾಡಿ ಸಾಕು ಅಲ್ಲಿಂದ ಬರೋದು ಬೇಡ ಒಂದು ನಿಂಬೆ ಅಂತ ಬಂದು ಒಂದೇ ಒಂದು ಹುಷಾರಿಲ್ಲ ಅಂದರೆ ಅಲ್ಲಿ ಬಟ್ಟೆ ಹೋಗಿ ನಿಂಬೆ ಕೊಡೋದಿಲ್ಲ ಮತ್ತೆ ಬಂದಿರಕ್ಕ ಏನು ತಂಗಿ ಇದು ಹುಷಾರಾಗುತ್ತೆ ತುಮ್ಮಣ್ಣು ಹಾಲು ಬೇಯಿಸಿ ತುಮ್ಮಣ್ಣು ತರಬೇಕು ಬಟ್ಟೆ ಜಲಿಸ್ಬೇಕು ಸಣ್ಣ ಕಾಣಿಸಬೇಕು ಹಾಲು ಕಳಿಸಿ ಬೇಯಿಸಬೇಕು ಮನೆ